ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು. ನಾವು ಇಂದಿನ ವಿಡಿಯೋದಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ತಿಳಿಯೋಣ. ದೇಶೀಯ ಪದ ಅಂದರೆ ನಾವು ಮಾತನಾಡುವ ಒಂದು ಪ್ರಾಂತ್ಯ, ಒಂದು ರಾಜ್ಯದ ಭಾಷೆಯನ್ನು ಅಥವಾ ನಾವು ಉಪಯೋಗ ಮಾಡುವಂತಹ ಪದಗಳನ್ನು ದೇಶೀಯ ಪದಗಳು ಅಂತ ಹೇಳ್ತಾ ಇದ್ವಿ. ಅನ್ಯ ದೇಶೀಯ ಪದಗಳು ಅಂತಂದರೆ ಹೊರ ರಾಜ್ಯದ, ಹೊರ ದೇಶದ, ಹೊರ ಪ್ರಾಂತ್ಯದಿಂದ ಬಂದು ನಮ್ಮ ಪ್ರಾಂತ್ಯ ಅಥವಾ ನಮ್ಮ ದೇಶಕ್ಕೆ, ನಮ್ಮ ಭಾಷೆಗೆ ಸೇರಿಕೊಂಡಿರುವಂತಹ ಪದಗಳನ್ನು ಅನ್ಯ ದೇಶೀಯ ಪದಗಳು ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ನಾವು ಅನ್ಯ ದೇಶೀಯ ಪದಗಳ ಯಾವ ಪದಗಳನ್ನು ನಮ್ಮ ದೇಶೀಯ ಪದಗಳೊಂದಿಗೆ ಉಪಯೋಗ ಮಾಡಿಕೊಂಡು ನಾವಿವತ್ತು ಬಳಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವಿವತ್ತು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ದೇಶೀಯ, ಅನ್ಯ ದೇಶೀಯ ಪದಗಳು. ಒಂದು ಭಾಷೆ, ಜನರು ಬೇರೊಂದು ಭಾಷೆಯ ಜನರೊಂದಿಗೆ ವ್ಯವಹರಿಸಿದಾಗ ಅವರು ಬಳಸುವ ಭಾಷೆಯ ಶಬ್ದಗಳೂ ಸಹ ಪರಸ್ಪರ ವರ್ಗಾವಣೆಯಾಗುತ್ತವೆ. ಹೀಗೆ ಒಂದು ಭಾಷೆಯಲ್ಲಿ ಹಲವು ಭಾಷೆಯ ಶಬ್ದಗಳು ಸೇರಬಹುದು. ನಮ್ಮ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ, ಇಂಗ್ಲೀಷ್, ಹಿಂದಿ, ಪೋರ್ಚುಗೀಸ್, ಪಾರ್ಸಿ, ಉರ್ದು, ಪ್ರಾಕೃತ ಇತ್ಯಾದಿ ಭಾಷೆಯ ಶಬ್ದಗಳು ಆಯಾ ಕಾಲದ ಜನರ ಸಂಪರ್ಕದೊಂದಿಗೆ ಬೆರೆತುಕೊಂಡಿವೆ. ಈ ಕೆಳಗಿನ ಉದಾಹರಣೆಯನ್ನು ಗಮನಿಸಿ. ಭಾಷೆ, ಯಾವುದೇ ಭಾಷೆ ಆಗಿರ್ಬೋದು. ಭಾಷೆ ಅನ್ನೋದು ಯಾಕೆ ಮುಖ್ಯ? ಭಾಷೆಯ ಮಹತ್ವದ ಕುರಿತಾಗಿ ನೀವಾಗಲೇ ಮೊದಲನೇ ವಿಡಿಯೋದಲ್ಲಿನೇ ತಿಳ್ಕೊಂಡಿದ್ದೀರಿ. ಭಾಷೆ ಎನ್ನುವುದು ಇಬ್ಬರ ವ್ಯಕ್ತಿಗಳ ಮಧ್ಯೆ ಇರುವಂಥ ಒಂದು ಮಾಧ್ಯಮ. ಅದು ವ್ಯವಹರಿಸುವುದಕ್ಕೆ, ತಮ್ಮ ಭಾವನೆಗಳನ್ನು, ಸುಖ ದುಃಖಗಳನ್ನು ಹಂಚಿಕೊಳ್ಳುವುದಕ್ಕೆ ಇರುವಂಥ ಒಂದು ಮಾಧ್ಯಮವೇ ಭಾಷೆಯಾಗಿದೆ. ಹೀಗೆ ಈ ಭಾಷೆಯನ್ನು ವ್ಯವಹರಿಸುವಾಗ, ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸಂಪರ್ಕವನ್ನು ಹೊಂದಿದಾಗ, ವ್ಯವಹರಿಸುವಾಗ, ಮಾತನಾಡುವಾಗ ಅಥವಾ ಭಾವನೆಗಳನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ಸಂಪರ್ಕದಿಂದಾಗಿ ವರ್ಗಾವಣೆ ಎನ್ನುವಂಥದ್ದು ಉಂಟಾಗುತ್ತೆ. ಅದು ಭಾಷೆಯ ವರ್ಗಾವಣೆಯಾಗಿರ್ಬೋದು, ಆಹಾರ, ಉಡುಗೆ ತೊಡುಗೆ, ಆಚಾರ ವಿಚಾರ, ಸಂಸ್ಕೃತಿ ಎಲ್ಲವುಗಳ ವರ್ಗಾವಣೆ ಎನ್ನುವಂಥದ್ದು ಆಗುತ್ತೆ. ಆದರೆ ನಾವು ಇವತ್ತು ತಿಳ್ಕೊಳ್ಬೇಕಾಗಿರೋದು ಭಾಷೆಯ ವರ್ಗಾವಣೆಯ ಬಗ್ಗೆ ಮಾತ್ರ. ಹೀಗೆ ಹಲವು ಭಾಷೆಯ ಬೇರೆ ಬೇರೆ ಜನರೊಂದಿಗೆ, ಹಲವು ಭಾಷೆಯ ಬೇರೆ ಬೇರೆ ಜನರೊಂದಿಗೆ ಸಂಪರ್ಕವನ್ನು ಹೊಂತಾ ಇಲ್ಲಿ ಕನ್ನಡ ಭಾಷೆಯಲ್ಲಿ ಹಲವಾರು ಭಾಷೆಗಳನ್ನು, ಕನ್ನಡ ಭಾಷೆಯ ಜೊತೆಗೇ ನಾವೇನು ಮಾಡಿಬಿಡ್ತಾ ಇದ್ವಿ, ಉಪಯೋಗವನ್ನು ಮಾಡ್ತಾಯಿದ್ವಿ. ಹೀಗೆ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ, ಇಂಗ್ಲೀಷ್, ಹಿಂದಿ, ಪೋರ್ಚುಗೀಸ್, ಉರ್ದು ಹಲವಾರು ಭಾಷೆಗಳು ಏನಾಗಿದ್ದವು, ಅಲ್ಲಿ ಸೇರಿಕೊಂಡಿದ್ದವು. ಹಲವಾರು ಭಾಷೆಗಳ ಸಂಗಮ ಯಾವುದಾಗಿದೆ? ಕನ್ನಡ ಭಾಷೆಯಾಗಿದೆ. ಇದು ಜನರ ಸಂಪರ್ಕದಿಂದ ವರ್ಗಾವಣೆ ಆಗಿದೆ. ಹಾಗಾದರೆ ಕೆಲವೊಂದು ಉದಾಹರಣೆಯನ್ನು ನೋಡೋಣ. ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು. ಈ ವಾಕ್ಯದಲ್ಲಿ ಮೋಟಾರು ಇದು ಇಂಗ್ಲೀಷ್ ಭಾಷೆಯ ಶಬ್ದ, ಜಬರ್ದಸ್ತ್ ಹಿಂದಿ ಭಾಷೆಯ ಪದ, ಜೀವನ ಮುಖ್ಯ ಸಂಸ್ಕೃತ ಭಾಷೆಯ ಶಬ್ದಗಳು, ಓಡಾಡು ಗುರಿ, ನಾವು ತಿಳಿಯಬೇಕು ಕನ್ನಡ ಭಾಷೆಯ ಶಬ್ದಗಳು. ಹೀಗೆ ನಾವು ಮಾತನಾಡುವ ಕನ್ನಡ ಭಾಷೆಯಲ್ಲಿ ಬೇರೆ ಬೇರೆ ಭಾಷೆಯ ಪದಗಳು ಬೆರೆತು ಅವುಗಳಲ್ಲಿ ಕನ್ನಡ ಪದಗಳು ಯಾವುವು, ಬೇರೆ ಭಾಷೆಯ ಪದಗಳು ಯಾವುವು ಎಂಬುದನ್ನು ಗುರುತಿಸುವುದಕ್ಕೆ ಸಾಧ್ಯವಾಗದಷ್ಟು ಚಿರಪರಿಚಿತವಾಗಿವೆ. ಭಾಷೆಯ ತಿಳುವಳಿಕೆ ದೃಷ್ಟಿಯಿಂದ ಅಚ್ಚಗನ್ನಡ ಶಬ್ದಗಳನ್ನು ದೇಶ ಶಬ್ದಗಳು ಎನ್ನುತ್ತೇವೆ, ಉಳಿದವುಗಳನ್ನು ಅನ್ಯ ದೇಶೀಯ ಶಬ್ದಗಳು ಎನ್ನುತ್ತೇವೆ. ನೋಡಿದ್ರಲ್ಲ, ಕನ್ನಡ ಭಾಷೆಯಲ್ಲಿ ಬೇರೆ ಭಾಷೆಯ ಪದಗಳು ಎಷ್ಟೊಂದು ಮಿಳಿತವಾಗಿವೆ, ಸೇರಿಕೊಂಡಿವೆ. ಅಂದರೆ ಮೂಲ ಕನ್ನಡ ಪದಗಳು ಯಾವುವು, ಅಚ್ಚ ಕನ್ನಡ ಪದಗಳು ಯಾವುವು, ಅಥವಾ ಹೊರಗಿನಿಂದ ಬಂದಿರತಕ್ಕಂಥ ಅನ್ಯ ದೇಶೀಯ ಪದಗಳು ಯಾವುವು ಎನ್ನುವಂಥದ್ದು ಗುರುತಿಸೋದೇ ಕಷ್ಟವಾಗ್ಬಿಟ್ಟಿದೆ.
ಅಂದರೆ ಇದರರ್ಥ ಅಷ್ಟೊಂದು ನಾವು ಅನ್ಯ ದೇಶೀಯ ಪದಗಳನ್ನು ದಿನನಿತ್ಯದ ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಸ್ತಾ ಇದ್ದೀವಿ. ಅವುಗಳ ನಮಗೆ ಬೇರೆ ಭಾಷೆ ಪದಗಳು ಎನ್ನುವಂತಹ ಪರಿಚಯವೂ ಕೂಡ ನಮಗೆ, ಆ ಜ್ಞಾನವೂ ಕೂಡ ನಮಗೆ ಇಲ್ಲದಾಗಿದೆ. ಅಷ್ಟೊಂದು ಏನಾಗಿದೆ, ನಮಗೆ ಕನ್ನಡ ಭಾಷೆಯ ಪದಗಳ ಜೊತೆಗೆ ಬೇರೆ ಭಾಷೆಯ ಪದಗಳು ಸೇರ್ಕೊಂಡು ಬಿಟ್ಟಿದ್ದವು. ನೀವು ಉದಾಹರಣೆ ನೋಡಿದ್ರಲ್ಲ, ದಿನನಿತ್ಯ ಉಪಯೋಗ ಮಾಡುವಂಥ ಪದಗಳು. ಒಂದು ಸೆಂಟೆನ್ಸು ಹೇಳಬೇಕಾದ್ರೆ, ಮೋಟಾರ್ಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿ. ಇಲ್ಲಿ ಮೋಟಾರು ಎನ್ನುವಂಥದ್ದು ಇದು ಇಂಗ್ಲೀಷ್ ಪದ, ಜಬರ್ದಸ್ತ್ ಹಿಂದಿ ಪದ, ಜೀವನ, ಮುಖ್ಯ ಎನ್ನುವಂಥದ್ದೇನು ಇದು ಸಂಸ್ಕೃತ ಪದಗಳಾಗಿದ್ವಿ. ಇನ್ನು ಉಳಿದಿರ್ತಕ್ಕಂಥದ್ದು ಓಡಾಡು, ಗುರಿ, ನಾವು, ಇವೆಲ್ಲವುಗಳೇನು ಕನ್ನಡ ಭಾಷೆಯ ಪದಗಳು. ನಮಗೆ ಕೇಳಿದರೆ ಆಶ್ಚರ್ಯ ಆಗುತ್ತೆ, ಇವು ಎಲ್ಲ ಸಂಸ್ಕೃತ ಪದಗಳ, ಜೀವನ, ಮುಖ್ಯ, ಇದೆಲ್ಲ ಸಂಸ್ಕೃತ ಪದಗಳ, ಕನ್ನಡ ಭಾಷೆಯ ಪದಗಳೇ ಅಂತಲೇ ನಾವೇನು ಉಪಯೋಗ ಮಾಡ್ತೀವಿ. ಅಂದರೆ ಅಷ್ಟೊಂದು ಆಳವಾಗಿ ಬೇರೆ ಭಾಷೆಯ ಪದಗಳು ಬೇರೂರ್ಬಿಟ್ಟಿದ್ದವು. ಅದಕ್ಕೆ ಇಲ್ಲಿ ಅಚ್ಚ ಕನ್ನಡ ಭಾಷೆಯ ಪದಗಳನ್ನು ತಿಳಿಸೋದಕ್ಕೋಸ್ಕರವಾಗಿಯೇ ಏನಿಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ಇಲ್ಲಿ ಅಚ್ಚುಕಟ್ಟಾಗಿ ತಿಳಿಸ್ಕೊಡಲಾಗಿದೆ. ಅಂದರೆ ಭಾಷೆಯ ತಿಳುವಳಿಕೆಯ ದೃಷ್ಟಿಯಿಂದ ಅಚ್ಚಗನ್ನಡ ಶಬ್ದಗಳನ್ನು ದೇಶ ಶಬ್ದಗಳು ಎನ್ನುತ್ತೇವೆ. ಇಲ್ಲಿ ಕನ್ನಡ ಭಾಷೆ ಪದಗಳು ಯಾವುದು ಎನ್ನುವುದನ್ನು ತಿಳಿಸಿಕೊಡೋದಕ್ಕೋಸ್ಕರವಾಗಿ ಇಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ವಿಷಯದ ಬಗ್ಗೆ ವಿವರಣೆಯನ್ನು ಇಲ್ಲಿ ವ್ಯಾಕರಣದಲ್ಲಿ ಕೊಡಲಾಗಿದೆ. ದೇಶ ಶಬ್ದಗಳು ಕನ್ನಡ ಭಾಷೆಯ ಮೂಲ ಶಬ್ದಗಳನ್ನು ಅಥವಾ ಅಚ್ಚಗನ್ನಡದ ಶಬ್ದಗಳನ್ನು ದೇಶ ಶಬ್ದಗಳು ಎನ್ನುತ್ತೇವೆ. ದೇಶ ಶಬ್ದಗಳು ಇಲ್ಲವೇ ದೇಶೀಯ ಶಬ್ದಗಳು. ದೇಶೀಯ ಶಬ್ದಗಳು ಅಂದರೆ ಆಯಾ ಪ್ರಾಂತ್ಯದ ಆಯಾ ದೇಶ ಅಂತಂದ್ರೆ ಏನು, ಆಯಾ ರಾಜ್ಯ ಅಂತ ಅರ್ಥ ಕೊಡುತ್ತೆ ಇಲ್ಲಿ. ಹೌದಾ? ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆಗಿರುವಂಥ ಒಂದು ರಾಜ್ಯದ ಭಾಷೆ ಇರುತ್ತೆ, ಆಡಳಿತ ಭಾಷೆ ಇರುತ್ತೆ. ಅದನ್ನೇ ಏನಂತ ಹೇಳಲಾಗುತ್ತೆ ಇಲ್ಲಿ, ದೇಶೀಯ ಭಾಷೆ ಅಂತ ಹೇಳ್ತಾ ಇದ್ವಿ. ನಮ್ಮ ರಾಜ್ಯ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದ ಭಾಷೆ ಅಥವಾ ರಾಜ್ಯದ ಆಡಳಿತ ಭಾಷೆ ಯಾವುದು? ಕನ್ನಡ. ಈ ಕನ್ನಡ ಒಂದು ದೇಶ ಶಬ್ದವಾಗಿದೆ. ಈ ಕನ್ನಡ ಭಾಷೆಯ ಮೂಲ ಶಬ್ದಗಳನ್ನು ಅಥವಾ ಅಚ್ಚುಗನ್ನಡದ ಶಬ್ದಗಳನ್ನು ಏನಂತ ಹೇಳ್ತೀವಿ ನಾವು? ದೇಶ ಶಬ್ದಗಳು ಅಂತ ಹೇಳ್ತೀವಿ. ಹಾಗಾದರೆ ಈ ಅಚ್ಚುಗನ್ನಡದ ಶಬ್ದಗಳು ನಾವು ದಿನನಿತ್ಯ ಉಪಯೋಗ ಮಾಡುವಂಥ ಶಬ್ದಗಳು ಯಾವುದು? ಉದಾಹರಣೆಯನ್ನು ನೋಡೋದಾದರೆ, ಮನೆ, ಹೊಲ, ಮರ, ಗದ್ದೆ, ಆಳು, ಗಿಡ, ತೆಂಕಣ, ಬಡಗಣ, ಮೂಡಣ. ಈ ಮೂಡಣ, ತೆಂಕಣ, ಬಡಗಣ ಏನಿದು? ಹಾಗಂದರೆ ಗೊತ್ತಿಲ್ಲ. ಮೂಡಣ, ತೆಂಕಣ, ಬಡಗಣ ಇವು ದಿಕ್ಕುಗಳು. ನಾವು ಈ ದಿಕ್ಕುಗಳನ್ನು ಮೂಡಣ, ತೆಂಕಣ, ಬಡಗಣ ಅಂತ ಉಪಯೋಗ ಮಾಡಿದರೆ ಅರ್ಥ ಆಗುತ್ತಾ? ಹೆಚ್ಚಾಗಿ ಅಂದರೆ ನಮಗೆ ಮೂಡಣ, ಸೂರ್ಯ ಮೂಡುವಂತಹ ದಿಕ್ಕು ಪೂರ್ವ ದಿಕ್ಕು ಮೂಡಣ ಎನ್ನುವುದು ಬಿಟ್ಟರೆ ಉಳಿದಿರೋ ದಿಕ್ಕುಗಳ ಬಗ್ಗೆ ಜ್ಞಾನ ಎನ್ನುವಂಥದ್ದೇ ಇಲ್ಲ. ಹಾಗಾದರೆ ನಾವು ಏನು ಉಪಯೋಗ ಮಾಡ್ತೀವಿ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದು ಕನ್ನಡ ಭಾಷೆಯ ಪದಗಳು ಅಲ್ಲ. ಅಂದರೆ ದೇಶೀಯ ಶಬ್ದಗಳು, ದೇಶ ಶಬ್ದಗಳು ಅಲ್ಲ. ಇವು ಸಂಸ್ಕೃತದ ಶಬ್ದಗಳು. ಆಶ್ಚರ್ಯ ಆಗುತ್ತೆ ನಮಗೆ, ಇವು ಸಂಸ್ಕೃತದ ಶಬ್ದಗಳ ಅಂತ. ಅಂದರೆ ಈ ಪದಗಳು ಏನಾಗಿದ್ದವು, ಅಷ್ಟೊಂದು ಕನ್ನಡ ಎನ್ನುವಂತಹ ರೀತಿಯಲ್ಲಿನೇ ಏನಾಗೋಗ್ಬಿಟ್ಟಿದ್ದವು, ಆಳವಾಗಿ ಬೇರೂರ್ಬಿಟ್ಟಿದ್ದವು, ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದ್ದವು, ಬೆರೆತು ಹೋಗ್ಬಿಟ್ಟಿದ್ದವು. ಹಾಗೆ ನೇಸರು, ಕಲ್ಲು, ಕಡಿಮೆ, ಹೆಚ್ಚು, ನೀರು, ತಿನ್ನು, ಸಣ್ಣ, ದೊಡ್ಡ, ಸಾರು, ಬೆಣ್ಣೆ, ಮಜ್ಜಿಗೆ, ಹಾಲು, ಮೊಸರು, ತುಪ್ಪ, ಬಾಯಿ, ಕಿವಿ, ಮೂಗು, ಕಾಡು ಇತ್ಯಾದಿಗಳು, ಇನ್ನು ಮುಂತಾದವುಗಳು ಎಲ್ಲವುಗಳೇನಾಗಿದ್ದಾವೆ? ಇವು ದೇಶೀಯ ಶಬ್ದಗಳು ಇಲ್ಲವೇ ಪದಗಳಾಗಿದ್ದವು. ಹಾಗಾದರೆ ಅನ್ಯ ದೇಶ ಶಬ್ದಗಳು ಅಂದರೆ ಏನು? ಮರಾಠಿ, ಅರಬ್ಬಿ, ಪಾರ್ಸಿ, ಪೋರ್ಚುಗೀಸ್, ಸಂಸ್ಕೃತ, ಇಂಗ್ಲೀಷ್ ಮುಂತಾದ ಭಾಷೆಗಳಿಂದ ಕನ್ನಡಕ್ಕೆ ಬಂದಿರುವ ಶಬ್ದಗಳನ್ನು ಅನ್ಯ ದೇಶ ಶಬ್ದಗಳು ಎಂದು ಕರೆಯುತ್ತಾರೆ. ಅನ್ಯ ಅಂದರೆ ಬೇರೆ, ಹೊರಗಿನ,
ಅಂದರೆ ಕನ್ನಡ ಬಿಟ್ಟು ಬೇರೆ ಭಾಷೆಯಿಂದ ಬಂದು ಕನ್ನಡಕ್ಕೆ ಸೇರಿಕೊಂಡಿರ್ತಕ್ಕಂಥ ಕನ್ನಡದಲ್ಲಿ ಉಪಯೋಗ ಮಾಡುವಂತಹ ಪದಗಳನ್ನು ಏನಂತ ಹೇಳ್ತಾ ಇದ್ವಿ ನಾವು, ಅನ್ಯ ದೇಶ ಪದಗಳು. ಅದು ಬೇರೆ ಯಾವುದೇ, ಕನ್ನಡವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯಾಗಿರ್ಬೋದು, ಆ ಭಾಷೆಯಿಂದ ಬಂದಿರುವಂಥ ಪದಗಳು, ಆ ಭಾಷೆಯ ಪದಗಳನ್ನು ನಾವು ಕನ್ನಡದ ಜೊತೆಗೆ ಏನು ಉಪಯೋಗ ಮಾಡ್ತಾ ಇದ್ದೀವಲ್ಲ ಅಂತಹ ಭಾಷೆಗಳನ್ನು ಅನ್ಯ ದೇಶೀಯ ಪದಗಳು ಇಲ್ಲವೇ ಶಬ್ದಗಳು ಅಂತ ಹೇಳ್ತೀವಿ. ಹಾಗಾದರೆ ಉದಾಹರಣೆಯನ್ನು ನೋಡೋಣ. ಯಾವ ಭಾಷೆಗಳನ್ನು ಸಪ್ರೇಟಾಗಿ ಬೇರೆ ಬೇರೆ ಭಾಷೆಗಳನ್ನು, ಮೊದಲಿಗೆ ನಾವೀಗ ಸಂಸ್ಕೃತ ಭಾಷೆಯಿಂದ ಬಂದಿರುವಂತಹ ಶಬ್ದಗಳು, ಸಂಸ್ಕೃತ ಭಾಷೆಯಿಂದ ಕನ್ನಡದ ಜೊತೆಗೆ ಸೇರಿಕೊಂಡಿರ್ತಕ್ಕಂಥ ಪದಗಳು ಯಾವುದು ಅನ್ನೋದನ್ನು ನೋಡೋಣ. ಭೂಮಿ, ಪೃಥ್ವಿ, ರಾತ್ರಿ, ದಿವಸ, ರಾಮ, ಲಕ್ಷ್ಮಣ, ಪುರಾಣ, ಶಿರ, ಹಸ್ತ, ಪಾದ, ನೇತ್ರ, ಸ್ವರ್ಗ, ಔಷಧ, ಶತ್ರು, ಮಿತ್ರ, ರಾಶಿ, ಅರಣ್ಯ, ಯುದ್ಧ, ಲೇಖನ, ಗ್ರಂಥ, ವಾಕ್ಯ, ಇನ್ನು ಮುಂತಾದವುಗಳು. ಈ ಎಲ್ಲ ಪದಗಳು ಸಂಸ್ಕೃತದ ಪದಗಳಾಗಿದ್ದವು. ಆಶ್ಚರ್ಯ ಆಗುತ್ತಲ್ಲ ನಮಗೆ. ಈ ಎಲ್ಲ ಪದಗಳನ್ನು ನಾವು ದಿನನಿತ್ಯ ಉಪಯೋಗ ಮಾಡ್ತೀವಿ. ಒಂದು ಸಾರಿ ಯೋಚನೆ ಮಾಡೋಣ, ನಾವು ದಿನನಿತ್ಯ ಮಾತನಾಡುವಂಥ ಸಂದರ್ಭದಲ್ಲಿ ಆಡುವಂಥ ಭಾಷೆಯಲ್ಲಿ ಬೇರೆ ಬೇರೆ ಅಂದರೆ ಅನ್ಯ ದೇಶೀಯ ಪದಗಳನ್ನು, ಎಷ್ಟೊಂದು ಅನ್ಯ ದೇಶೀಯ ಪದಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಆಗ ನಮಗೆ ತಿಳಿಯುತ್ತೆ ಬೇರೆ ಭಾಷೆಯ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದನ್ನು. ಹಿಂದಿ ಭಾಷೆಯಿಂದ ಬಂದ ಶಬ್ದಗಳು. ಹಾಗಾದರೆ ನಾವು ನಿತ್ಯವಾಗಿ ಹಿಂದಿ ಭಾಷೆಯ ಪದಗಳನ್ನು, ಯಾವ್ಯಾವ ಹಿಂದಿ ಭಾಷೆಯ ಪದಗಳನ್ನು ಕನ್ನಡದಲ್ಲಿ ಸರ್ವೇ ಸಾಮಾನ್ಯವಾಗಿ ಉಪಯೋಗ ಮಾಡ್ತೀವಿ? ಉದಾಹರಣೆಗೆ ಹೇಳಬೇಕಂದ್ರೆ ಅರ್ಜಿ, ಕಚೇರಿ, ಕಾರ್ಖಾನೆ, ಚುನಾವಣೆ, ಕಾನೂನು, ಗುಲಾಮ, ರಸ್ತೆ, ಕಾಗದ, ಸಲಾಮು, ದರ್ಬಾರು, ಬಂದೂಕ, ಮಹಲ್, ದವಾಖಾನೆ, ಅಸಲಿ, ನಕಲಿ, ಕುರ್ಚಿ ಇತ್ಯಾದಿಗಳು. ಈ ಎಲ್ಲ ಪದಗಳು ಹಿಂದಿಯಿಂದ ಬಂದಿರುವಂತಹ, ಮೂಲತಃ ಹಿಂದಿ ಭಾಷೆಯ ಪದಗಳಾಗಿದ್ದವು. ಇವುಗಳನ್ನು ಕೂಡ ನಾವು ಇಲ್ಲಿ ಉಪಯೋಗ ಮಾಡ್ತೀವಿ. ಇವು ಬೇರೆ ಭಾಷೆಯ ಪದಗಳು, ಇವು ಕನ್ನಡ ಭಾಷೆಯೊಂದಿಗೆ ಇವು ಕೂಡ ಸೇರಿಕೊಂಡಿದ್ದವು. ಹಾಗೆ ಇಂಗ್ಲೀಷ್ ಭಾಷೆಯಿಂದ ಬಂದಿರುವಂತಹ ಪದಗಳು: ರೋಡ್, ರೈಲ್, ಬ್ಯಾಂಕ್, ಲಾಯರ್, ಪೊಲೀಸ್, ಕಾಲೇಜ್, ಸ್ಕೂಲ್, ಹೋಟೆಲ್, ಸ್ಕೂಟರ್, ಪೆಟ್ರೋಲ್, ಬುಕ್, ನೋಟ್ಸ್, ಪೇಜ್, ಕಾಪಿ, ಟೀ, ಎಲೆಕ್ಟ್ರಿಕ್, ಸರ್ಕಲ್ ಇತ್ಯಾದಿ. ಹೆಚ್ಚಿನ ಪದಗಳು ನಾವು ಒಂದು ಸೆಂಟೆನ್ಸ್, ಒಂದು ವಾಕ್ಯವನ್ನು ಉಪಯೋಗ ಮಾಡಿದರೆ ಅದರಲ್ಲಿ ಏನೋ ಅನ್ಯ ಭಾಷೆಯ ಪದಗಳೇ ಹೆಚ್ಚಾಗಿ ಇರುತ್ತೆ. ಇಲ್ಲಿ ಜ್ಞಾನಕ್ಕೋಸ್ಕರವಾಗಿ ನಾವು ಈ ದೇಶೀಯ ಪದಗಳನ್ನು ತಿಳಿಬೇಕಾಗಿದೆ, ಅರಿಬೇಕಾಗಿದೆ. ಹಾಗೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂಥ ಪದಗಳು ಯಾವುದು? ಅಲಮಾರು, ಸಾಬೂನು, ಪಾದ್ರಿ, ಮೇಜು, ಇನ್ನು ಮುಂತಾದವುಗಳು. ಇವೆಲ್ಲ ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂಥ ಪದಗಳು. ಹೀಗೆ ನಾವು ಕನ್ನಡ ಭಾಷೆಯೊಂದಿಗೆ ಬೇರೆ ಬೇರೆ ಭಾಷೆಯ ಪದಗಳನ್ನು ಉಪಯೋಗ ಮಾಡ್ತೀವಿ. ಅನ್ಯ ದೇಶೀಯ ಪದಗಳನ್ನು ಉಪಯೋಗ ಮಾಡ್ತೀವಿ. ದೇಶೀಯ ಪದಗಳು, ಅನ್ಯ ದೇಶೀಯ ಪದಗಳ ಬಗ್ಗೆ ಇಲ್ಲಿ ತಿಳುವಳಿಕೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹೀಗೆ ಬೇರೆ ಬೇರೆ ಭಾಷೆಯ ಪದಗಳು ಕನ್ನಡಕ್ಕೆ ಸೇರಿಕೊಂಡಿರೋದನ್ನ ಉದಾಹರಣೆಯನ್ನು, ಬೇರೆ ಬೇರೆ ಭಾಷೆದ ಪದಗಳ ಉದಾಹರಣೆಯೊಂದಿಗೆ ತಿಳ್ಕೊಂಡ್ರಿ. ವಿಶೇಷವಾಗಿ ಸಂಸ್ಕೃತ ಭಾಷೆ, ನಾವು ಕನ್ನಡದಲ್ಲಿ ಹಲವಾರು ಸಂಸ್ಕೃತ ಪದಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿಕೊಂಡು, ಇಲ್ಲ ಸಂಪೂರ್ಣವಾಗಿಯೇ ಅದು ಸಂಸ್ಕೃತ ಭಾಷೆ ಆಗಿರ್ಬೋದು. ಇಂತಹ ಸಂಸ್ಕೃತ ಭಾಷೆಯನ್ನು ತತ್ಸಮಗಳು ಅಂತ ಹೇಳಿ. ಏನು ತತ್ಸಮ? ತತ್ಸಮ, ತದ್ಭವ, ಅದರ ಅಕ್ಷರಶಃ ಅರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ.
ತತ್ಸಮ ತದ್ಭವಗಳು. ಈ ತತ್ಸಮ ತದ್ಭವಗಳನ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ನಮಗೆ ಸಂಸ್ಕೃತ ಮತ್ತು ಕನ್ನಡ ಪದಗಳ ಪರಿಚಯ ಇನ್ನೂ ಚೆನ್ನಾಗಿ ಆಗುತ್ತೆ. ಮೊದಲು ನಾವು ಇವುಗಳ ಅರ್ಥವನ್ನು ತಿಳಿಯೋಣ. ತತ್ಸಮ ತದ್ಭವಗಳು. ಸಂಸ್ಕೃತದಿಂದ ಅಸಂಖ್ಯಾತ ಪದಗಳು ಕನ್ನಡಕ್ಕೆ ಬಂದು ಬಳಕೆಯಾಗುತ್ತಿವೆ. ಹೀಗೆ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬರುವಾಗ ಕೆಲವು ವ್ಯತ್ಯಾಸ ಮಾಡಿ ಕನ್ನಡಿಗರು ಕನ್ನಡ ಭಾಷೆಗೆ ಸೇರಿಸಿಕೊಂಡಿದ್ದಾರೆ. ಅವುಗಳನ್ನು ತತ್ಸಮ ತದ್ಭವಗಳೆಂದು ಕರೆಯಲಾಗುತ್ತದೆ. ಈಗಾಗಲೇ ನೀವು ತಿಳಿದಿರೋ ಹಾಗೆ ದೇಶೀಯ ಅನ್ಯದೇಶೀಯ ಪದಗಳಲ್ಲಿ ಬೇರೆ ಬೇರೆ ಭಾಷೆ ಪದಗಳು ಸೇರಿದವು ಅಂತ. ಹಿಂದಿ, ಉರ್ದು, ಪಾರ್ಸಿ, ಹಾಗೆ ಸಂಸ್ಕೃತನೂ ಕೂಡ ಒಂದು. ಹೀಗೆ ಸಂಸ್ಕೃತ ಭಾಷೆ ಪದಗಳನ್ನು ಕನ್ನಡದಲ್ಲಿ ಉಪಯೋಗ ಮಾಡುತ್ತೆ. ಕನ್ನಡಕ್ಕೆ ಬರುವಂಥ ಸಂದರ್ಭದಲ್ಲಿ ಆ ಸಂಸ್ಕೃತ ಪದಗಳು ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಕನ್ನಡದಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ. ಹೀಗೆ ಸಂಸ್ಕೃತ ಭಾಷೆ ಪದಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಕನ್ನಡದಲ್ಲಿ ಏನು ಉಪಯೋಗ ಮಾಡ್ತಾ ಇದ್ದೀವಲ್ಲ, ಅವುಗಳನ್ನೇ ಏನಂತ ಹೇಳ್ತೀವಿ ನಾವು, ತತ್ಸಮ ತದ್ಭವಗಳು ಅಂತ ಹೇಳ್ತೀವಿ. ಹಾಗಾದರೆ ಅಕ್ಷರಶಃ ಇದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ತತ್ಸಮಗಳು ಸಂಸ್ಕೃತದಿಂದ ಬದಲಾವಣೆ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಶಬ್ದಗಳು ತತ್ಸಮಗಳು. ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನವಾದುದು. ಇಲ್ಲಿ ಅದಕ್ಕೆ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದು ಅರ್ಥ. ಇವುಗಳನ್ನು ಸಮ ಸಂಸ್ಕೃತಗಳೆಂದು ಕರೆಯುವುದುಂಟು. ಇಲ್ಲಿ ತತ್ಸಮ ಇದನ್ನು ಬಿಡಿಸಿದಾಗ ತತ್ ಎಂದರೆ ಅದಕ್ಕೆ, ಅದಕ್ಕೆ ಎಂದರೆ ಸಂಸ್ಕೃತಕ್ಕೆ, ಸಂಸ್ಕೃತ ಪದಕ್ಕೆ ಸಮಾನವಾದುದು. ಸಮ ಎಂದರೆ ಸಮಾನವಾದುದು. ಅದಕ್ಕೆ ಸಮಾನವಾದುದು ಅಂದರೆ ಸಂಸ್ಕೃತ ಪದಕ್ಕೆ ಸಮಾನವಾದುದು ಅಂದರೆ ಏನಿಲ್ಲಿ ಸಂಸ್ಕೃತ ಪದನೇ ಅಂತ ಅರ್ಥ ಕೊಡುತ್ತೆ. ಅಂದರೆ ಸಂಸ್ಕೃತದಿಂದ ಬದಲಾವಣೆ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡ್ತಕ್ಕಂಥ ಶಬ್ದಗಳು, ಅಂದರೆ ಸಂಸ್ಕೃತ ಶಬ್ದಗಳನ್ನೇ ಕನ್ನಡದಲ್ಲಿ ಉಪಯೋಗ ಮಾಡುವಂಥ ಸಂಸ್ಕೃತ ಶಬ್ದಗಳನ್ನೇ ನಾವೇನಂತ ಹೇಳ್ತೀವಿ, ತತ್ಸಮಗಳು ಅಂತ ಕರಿತೀವಿ. ಉದಾಹರಣೆಯಾಗಿ ರಾಮ, ಭೀಮ, ವಸಂತ, ಚಂದ್ರ, ಶ್ರೀ, ಕರ್ತೃ, ಶತ್ರು, ಕವಿ, ಕಾವ್ಯ, ಶಿಶು, ಪತಿ, ಸತಿ, ಲಿಪಿ, ಶುದ್ಧಿ, ಸಿದ್ಧಿ, ವಿದ್ಯಾರ್ಥಿ, ವಧು, ಸೂರ್ಯ ಇತ್ಯಾದಿ. ನೋಡಿ, ಈ ಪದಗಳೆಲ್ಲ ಸಂಸ್ಕೃತ ಪದಗಳೇ. ಈ ಸಂಸ್ಕೃತ ಪದಗಳನ್ನೇ ಕನ್ನಡದಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ವಿ. ಇದರಲ್ಲಿ ಏನೂ ಚೇಂಜಸ್ ಅಂತಕ್ಕಂಥದ್ದಿಲ್ಲ. ಯಾವ ಬದಲಾವಣೆ, ಸ್ವಲ್ಪ ಅಲ್ಪ ಯಾವ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡಿಲ್ಲ. ಸಂಸ್ಕೃತದ ಪದಗಳನ್ನೇ ನಾವು ಕನ್ನಡಕ್ಕೆ ಉಪಯೋಗ ಮಾಡ್ತಾ ಇದ್ವಿ. ಇವುಗಳನ್ನು ಏನಂತ ಹೇಳ್ತಾ ಇದ್ವಿ ನಾವು, ತತ್ಸಮಗಳು ಅಂತ ಕರಿತೀವಿ. ಹಾಗಾದರೆ ತದ್ಭವಗಳು, ತದ್ಭವಗಳು ಅಂದರೆ ಏನು? ತದ್ಭವಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಶಬ್ದಗಳನ್ನು ತದ್ಭವಗಳು ಎಂದು ಕರೆಯಲಾಗುತ್ತದೆ. ತತ್ ಎಂದರೆ ಅದರಿಂದ, ಅಂದರೆ ಸಂಸ್ಕೃತದಿಂದ, ಭವ ಎಂದರೆ ಹುಟ್ಟಿದ ಎಂದು ಅರ್ಥ. ತದ್ಭವ ಈ ಪದವನ್ನು ಬಿಡಿಸಿದಾಗ ತತ್ ಎಂದರೆ ಅದರಿಂದ, ಅದರಿಂದ ಅಂದರೆ ಯಾವುದರಿಂದ? ಸಂಸ್ಕೃತದಿಂದ ಇಲ್ಲವೇ ಸಂಸ್ಕೃತದ ಪದದಿಂದ. ಭವ, ಭವ ಎಂದರೆ ಹುಟ್ಟಿದ ಅಥವಾ ಉದ್ಭವ ಆಗಿರುವಂಥ, ಸಂಸ್ಕೃತ ಪದದಿಂದ ಹುಟ್ಟಿರುವಂತಹ ಪದ, ಸಂಸ್ಕೃತ ಪದದಿಂದ ಉದ್ಭವವಾಗಿರುವಂತಹ. ಅಂದರೆ ಇಲ್ಲಿ ಈ ತದ್ಭವಗಳು ಮೂಲತಃ ಸಂಸ್ಕೃತದ ಪದಗಳಿಂದಲೇ ಹುಟ್ಕೊಂಡಿರುತ್ತವೆ, ಹೌದಾ? ಇಲ್ಲಿ ಸಂಸ್ಕೃತದ ಪದಗಳಿಂದ ಸ್ವಲ್ಪ ಬದಲಾವಣೆ ಮಾಡಿಕೊಂಡಾದರೂ ಹುಟ್ಟಿರಬಹುದು ಅಥವಾ
ಇನ್ನು ಸಂಪೂರ್ಣವಾಗಿ ಬದಲಾವಣೆ ಕೂಡ ಆಗಿರ್ಬೋದು. ಅಂದರೆ ಸಂಸ್ಕೃತದಿಂದ ಹುಟ್ಟಿರುವಂತಹ ಪದಗಳನ್ನು ಏನಂತ ಹೇಳ್ತಾ ಇದ್ವಿ, ತದ್ಭವಗಳು ಅಂತ ಕರಿತೀವಿ. ತತ್ಸಮಗಳು ಅಂದ್ರೇನು, ಸಂಸ್ಕೃತದ ಪದಗಳನ್ನೇ ಏನಂತ ಹೇಳ್ತಾ ಇದ್ವಿ ನಾವು, ಕನ್ನಡಕ್ಕೆ ಸೇರಿರ್ತಕ್ಕಂಥ ಸಂಸ್ಕೃತ ಪದಗಳು. ಅಲ್ಲಿ ಏನು ಚೇಂಜಸ್ ಆಗಿರೋದಿಲ್ಲ, ಏನು ಬದಲಾವಣೆ ಆಗಿರೋದಿಲ್ಲ, ಅಲ್ಲಿ ವ್ಯತ್ಯಾಸನೂ ಕೂಡ ಏನೂ ಆಗಿರೋದಿಲ್ಲ. ಮೂಲ ಪದಗಳೇ ಏನು ಈ ತದ್ಭವಗಳಾಗಿರುತ್ತವು. ಬದಲಾವಣೆ ಹೊಂದಿರುವಂತಹ ಮೂಲ ಪದಗಳೇ ತತ್ಸಮಗಳಾಗಿರ್ತವು. ಬದಲಾವಣೆ ಹೊಂದಿರುವಂತಹ ಪದಗಳು ಏನಾಗಿರ್ತವು, ತದ್ಭವಗಳು ಆಗಿರ್ತವು. ಹಾಗಾದರೆ ಉದಾಹರಣೆಯನ್ನು ನೋಡೋಣ. ಸಂಸ್ಕೃತ ರೂಪ, ವ್ಯತ್ಯಾಸ ರೂಪ. ಸಂಸ್ಕೃತ ರೂಪ ಅಂದರೆ ಇವು ತತ್ಸಮಗಳು, ವ್ಯತ್ಯಾಸ ರೂಪ ಅಂದರೆ ಇವು ತದ್ಭವಗಳು. ಸಂಸ್ಕೃತ ರೂಪ, ಸಂಸ್ಕೃತ ಪದಗಳು. ಯಾತ್ರೆ, ಈ ಯಾತ್ರೆ ಎನ್ನುವಂಥದ್ದು ಒಂದು ಸಂಸ್ಕೃತ ಪದ. ಇದನ್ನು ಕನ್ನಡಕ್ಕೆ ತರುವಾಗ ಇದನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಸ್ವಲ್ಪ ಬದಲಾವಣೆ ಅಂದರೆ ಯಾತ್ರೆಯ ಬದಲಾಗಿ ಇಲ್ಲಿ ಜಾತ್ರೆ ಅಂತ ಉಪಯೋಗ ಮಾಡಲಾಗಿದೆ. ಯಾತ್ರೆ ಎನ್ನುವಂಥದ್ದು ಮೂಲ ಪದ, ಸಂಸ್ಕೃತ ಪದ ಅಂದರೆ ಇದೇ ಏನಾಗಿದೆ, ತತ್ಸಮ ಪದವಾಗಿದೆ. ಸ್ವಲ್ಪ ವ್ಯತ್ಯಾಸವನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಸ್ವಲ್ಪ ಬದಲಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು ಜಾತ್ರೆ. ಇದು ತದ್ಭವ ಅಂದರೆ ಯಾತ್ರೆ ಎನ್ನುವಂತಹ ಸಂಸ್ಕೃತ ಪದದಿಂದ ಹುಟ್ಟಿರುವಂತಹ ಪದ ಜಾತ್ರೆ. ಅದಕ್ಕೋಸ್ಕರ ಇದನ್ನು ತದ್ಭವ ಅಂತ ಹೇಳಲಾಗುತ್ತೆ. ಉದ್ಯೋಗ, ಉಜ್ಜುಗ. ಘಂಟ, ಗಂಟೆ. ವಸತಿ, ಬಸತಿ. ವಸತಿ, ಬಸದಿ. ಶರ್ಕರ, ಸಕ್ಕರೆ. ಅದೇ ರೀತಿಯಾಗಿ ಯೋಧ, ಜೋಧ. ಚಂದ, ಚಂದ. ಆಕಾಶ, ಆಗಸ. ತ್ರಿಪದಿ, ತಿಪದಿ. ರಾಕ್ಷಸ, ರಕ್ಕಸ. ಇವು ಸಂಸ್ಕೃತದ ಮೂಲ ರೂಪ ಅಂದರೆ ತತ್ಸಮಗಳು, ವ್ಯತ್ಯಾಸ ರೂಪ ಅಂದರೆ ತದ್ಭವಗಳು. ಇಂತಹ 20 ಪದಗಳನ್ನು ನೀವು ಸಂಗ್ರಹಿಸಿ ಬರೆಯಿರಿ.